ಫಿಸಿಕಲಿ ನಮ್ಮ ಹ್ಯೂಮನ್ ಬಾಡಿ ಬಿಲ್ಡ್ ಆಗಿರೋದೇ ಆ ರೀತಿ. ಎಲ್ಲಿ ನನ್ನ ರಿಸ್ಟು ಒಳಗಡೆ ಬರುತ್ತೋ ಅಲ್ಲಿ ಬೆಂಡ್ ಆಗೋ ಚಾನ್ಸಸ್ಸು ಕೈ ಜಾಸ್ತಿ ಇರುತ್ತೆ. ಇಲ್ಲಿ ಆಚೆ ಹೋದಷ್ಟು ನನಗೆ ಕೈ ಸ್ಟ್ರೈಟ್ ಆದಷ್ಟು ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಯಾಕೆ? ಇಲ್ಲಿ ನನ್ನ ಮಸಲ್ಸ್ನ ಸ್ಟ್ರೆಚ್ ಮಾಡ್ತಿದ್ದೀನಿ ಹಿಂದೆ ಹಾಕೋದ್ರಿಂದ ರಿಸ್ಟ್ನ, ಅದರಿಂದ ನನಗೆ ಸ್ಟ್ರೆಚ್ ಆಗುತ್ತೆ, ಬೆಂಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇಲ್ಲಿ ನಾನು ಬೆಂಡ್ ಮಾಡ್ತಿರೋದ್ರಿಂದ ಇಲ್ಲಿ ನನಗೆ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಯೋಮೆಕ್ಯಾನಿಕ್ಲಿ ನಮ್ಮ ಬಾಡಿ ಆ ರೀತಿಯೇ ಆಗೋದು. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಇವತ್ತು ಕ್ರಿಕೆಟ್ ಸೀಕ್ರೆಟಲ್ಲಿ ಒಂದು ಮೋಸ್ಟ್ ಕಾಂಟ್ರವರ್ಷಿಯಲ್ ಬಾಲು ಒಂದು ಆಫ್ ಸ್ಪಿನ್ನರ್ ಹಾಕ್ಬೋದು ಅಂದರೆ ಅದು ದೂಸ್ರಾ ಏನಕ್ಕೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗುತ್ತೆ ಅಂದರೆ ಇಲ್ಲಿ ಚೆಕಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನಿಮ್ಗೆ ತಿಳಿಸ್ಕೊಡೋಕ್ಕೆ ಮುಂಚೆ ಮೊದಲೇ ವಾರ್ನ್ ಮಾಡ್ತೀನಿ, ಇದನ್ನು ಜಾಸ್ತಿ ಹಾಕೋದ್ರಿಂದ ಚೆಕಿಂಗ್ ಪ್ರಾಬ್ಲಮ್ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅದನ್ನು ಈ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ದೂಸ್ರಾ ಅಂದರೆ ಬಾಲು ಆಫ್ ಸ್ಪಿನ್ನರ್ ಬಿದ್ದು ಒಳಗಡೆ ಹೋಗುತ್ತೆ, ದೂಸ್ರಾ ಹಾಕಿದಾಗ ಬಿದ್ದು ಆಚೆ ಹೋಗುತ್ತೆ. ಸೊ ಏನಕ್ಕೆ ಅಷ್ಟೊಂದು ಡಿಫ್ರೆನ್ಸಸ್ ಆಗುತ್ತೆ ಅನ್ನೋದಾದರೆ, ಫಿಸಿಕಲಿ ನಮ್ಮ ಹ್ಯೂಮನ್ ಬಾಡಿ ಬಿಲ್ಡ್ ಆಗಿರೋದೇ ಆ ರೀತಿ. ಎಲ್ಲಿ ನನ್ನ ರಿಸ್ಟು ಒಳಗಡೆ ಬರುತ್ತೋ ಅಲ್ಲಿ ಬೆಂಡ್ ಆಗೋ ಚಾನ್ಸಸ್ಸು ಕೈ ಜಾಸ್ತಿ ಇರುತ್ತೆ. ಇಲ್ಲಿ ಆಚೆ ಹೋದಷ್ಟು ನನಗೆ ಕೈ ಸ್ಟ್ರೈಟ್ ಆದಷ್ಟು ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಯಾಕೆ? ಇಲ್ಲಿ ನನ್ನ ಮಸಲ್ಸ್ನ ಸ್ಟ್ರೆಚ್ ಮಾಡ್ತಿದ್ದೀನಿ ಹಿಂದೆ ಹಾಕೋದ್ರಿಂದ ರಿಸ್ಟ್ನ, ಅದರಿಂದ ನನಗೆ ಸ್ಟ್ರೆಚ್ ಆಗುತ್ತೆ, ಬೆಂಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇಲ್ಲಿ ನಾನು ಬೆಂಡ್ ಮಾಡ್ತಿರೋದ್ರಿಂದ ಇಲ್ಲಿ ನನಗೆ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಯೋಮೆಕ್ಯಾನಿಕ್ಲಿ ನಮ್ಮ ಬಾಡಿ ಆ ರೀತಿಯೇ ಆಗೋದು. ಸೊ ಈ ಥಿಂಗು ರಿಸ್ಟ್ ಬೆಂಡ್ ಆದರೆ ನಮಗೆ ಎಲ್ಬೋ ಬೆಂಡ್ ಆಗುತ್ತೆ, ರಿಸ್ಟ್ ಸ್ಟ್ರೈಟ್ ಆದರೆ ನಮಗೆ ಎಕ್ಸ್ಟೆನ್ಷನ್ ಸ್ಟ್ರೈಟ್ ಸಿಗುತ್ತೆ. ಸೊ ಇನ್ನು ಸ್ವಲ್ಪ ಡೀಟೇಲಾಗಿ ಹೋಗೋದಾದರೆ ನಮ್ಮ ಮಸಲ್ಸ್ ಏನಿದೆ ಕೆಲವೊಂದು ಸ್ಟ್ರೆಚ್ ಆಗುತ್ತೆ, ಕೆಲವೊಂದು ಫ್ಲೆಕ್ಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಒಳಗಡೆ ಇರೋ ಮಸಲ್ಸು ಬೈಸೆಪ್ಸ್. ಸೊ ಬೈಸೆಪ್ಸು ನಮಗೆ ಫ್ಲೆಕ್ಸಿಂಗ್ಗೆ ಹೆಲ್ಪ್ ಮಾಡಿದ್ರೆ ನಮಗೆ ಟ್ರೈಸೆಪ್ಸು ಎಕ್ಸ್ಟೆನ್ಷನ್ಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನನ್ನ ಇದು ಎಕ್ಸ್ಪೆಷಲಿ ದೂಸ್ರಾಗೆ ಯಾಕೆ ಥ್ರೋಯಿಂಗ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ನನಗೆ ಮೊಬಿಲಿಟಿ ಇಲ್ಲ. ಅಂದರೆ ಯಾರು ಎಕ್ಸ್ಪರ್ಟ್ ಆಗ್ತಾರೆ ಅಂದರೆ ಬರೀ ರಿಸ್ಟಲ್ಲಿ ಹಾಕೋಂಥವ್ರು ಎಕ್ಸ್ಪರ್ಟ್ ಆಗ್ತಾರೆ. ದೂಸ್ರಾ ಹಾಕೋದ್ರಲ್ಲಿ ಮೊಬಿಲಿಟಿ ಅಷ್ಟು ಸ್ಟ್ರಾಂಗ್ ಇದ್ದಾಗ ನನ್ನ ರಿಸ್ಟ್ ಇಲ್ಲಿ ಎಲ್ಲ ಇಂಟರ್ಲಿಂಕ್ ಜಾಯಿಂಟೇ ಇರೋದ್ರಿಂದ ಒಂದು ಲೀಡ್ಸ್ ಟು ನದರ್ ಥಿಂಗ್ ಅಂತ. ಸೊ ಇದೇ ನಿಮಗೆ ಸಪ್ರೇಟಾಗಿ ಒಂದು ಅನ್ಯೂಶುವಲಿ ಆಗುತ್ತೆ, ಕೆಲವ್ರಿಗೆ ಇರುತ್ತೆ. ಸೊ ಎಕ್ಸ್ಟ್ರಾ ಫ್ಲೆಕ್ಸಿಬಿಲಿಟಿ ಇದ್ದರೆ ರಿಸ್ಟಲ್ಲಿ ಅವರು ಟ್ರೈ ಮಾಡ್ಬೋದು ದೂಸ್ರಾ ಹಾಕೋದಕ್ಕೆ. ಅವ್ರಿಗೂ ಇದಕ್ಕೂ ಆಲ್ಮೋಸ್ಟ್ ಸಂಬಂಧನೇ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ನಮಗೆ ಎಲ್ಲರಿಗೂ ಇದಕ್ಕೂ ತುಂಬ ಕನೆಕ್ಷನ್ಸು, ಸ್ಟಿಫ್ನೆಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಡಿಫೆಕ್ಟ್ ಅನ್ಬೋದು. ಸೊ ಕೆಲವ್ರಿಗೆ ಆ ಎಕ್ಸ್ಟ್ರಾ ಮೊಬಿಲಿಟಿ ಇರುತ್ತೆ ರಿಸ್ಟಲ್ಲಿ, ಅವ್ರಿಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ನನ್ನ ಆಫ್ ಸ್ಪಿನ್ ರಿಲೀಸ್ ಇಲ್ಲ ಆದರೆ ಈ ರೀತಿ ಇಷ್ಟ ಆದರೆ ಅದೇ ನನಗೆ ದೂಸರ ಹೋಗ್ತಿದ್ದಂಗೆ ಇಲ್ಲೂ ಆಚೆ ಹೋಗುತ್ತೆ, ಇನ್ನೂ ಆಚೆ ಹೋಗುತ್ತೆ. ನೀವು ನೋಡ್ಬೋದು ನನ್ನ ಕೈ ಇಲ್ಲಿ ಸ್ಟ್ರೈಟ್ ಇದ್ದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನನಗೆ ಬೆಂಡಿಂಗ್ ಪೊಸಿಷನ್ ಬರ್ತಿದೆ. ಎಷ್ಟು ಕಷ್ಟ ಆಗ್ಬೋದು. ಇಲ್ಲೇ ಸ್ಟ್ರೈಟಾಗಿ ಹಿಂಗೆ ನಿಂತ್ಕೊಂಡಾಗಲೇ ಇಷ್ಟು ನನಗೆ ಸ್ವಲ್ಪ ಸ್ಲೈಟ್ ಬೆಂಡ್ ಕಾಣ್ತಿದೆ ಅಂದರೆ ನಾನು ಬೌಲಿಂಗ್ ಆಕ್ಷನು ಹಿಂಗೆ ತರ್ತೀನಿ ಅಂದರೆ ಆಲ್ಮೋಸ್ಟ್ ಇಲ್ಲಿರ್ತೀನಿ. ಇಲ್ಲಿಂದ ನಾನು ರಿಸ್ಟ್ನ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದನ್ನು ಚೆಕಿಂಗ್ ಅಂತಾರೆ. ಸೊ ಅದಕ್ಕೆ ಕಷ್ಟ ಆಗೋಂಥದ್ದು. ಸೊ ಯಾರ್ದು ಮೊಬಿಲಿಟಿ ಚೆನ್ನಾಗಿದೆ ರಿಸ್ಟ್ ಅವ್ರದ್ದು ಅವ್ರು ನೋಡ್ಬೋದು, ಇಲ್ಲೇ ಇರುತ್ತೆ ರಿಸ್ಟು ಈ ರೀತಿ, ಇಲ್ಲಿ ಸ್ಟ್ರೈಟೇ ಇರುತ್ತೆ, ಈಗ ಚೇಂಜ್ ಮಾಡ್ತಾರೆ. ಸೊ ಇದು ಎಜುಕೇಷನಲ್ ಪರ್ಪಸ್ಸೇ ಆಗಿರೋದ್ರಿಂದ ಇವನ್ನೆಲ್ಲ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಫ್ಕೋರ್ಸ್ ಕಲಿಯೋರಿದ್ದರೆ ಖಂಡಿತ ಕಲಿಬೋದು. ರಿಲೀಸ್ ಹೇಗಾಗುತ್ತೆ ಅನ್ನೋದಾದರೆ, ಸೊ ಇಲ್ಲಿಂದ ಆಫ್ ಸ್ಪಿನ್ ಇದಾದರೆ, ಇದು ಆಫ್ ಸ್ಪಿನ್ ಆದರೆ ಇಲ್ಲಿ ದೂಸರ ಆಚೆ ಹೋಗುತ್ತೆ, ರಿಸ್ಟ್ ಪೊಸಿಷನ್ ನೋಡ್ಬೋದು, ಬಿದ್ದು ಆಚೆ ಹೋಗುತ್ತೆ. ಸೊ ಇಲ್ಲಿ ನನಗೆ ತಮ್ಮ ಕೂಡ ಸಪೋರ್ಟ್ ಮಾಡುತ್ತೆ ಬಾಲ್ನ ಆಚೆ ಪುಷ್ ಮಾಡೋದಕ್ಕೆ. ಸೊ ಗ್ರಿಪ್ಪಲ್ಲಿ ಏನು ಚೇಂಜಸ್ ಇರೋಲ್ಲ, ಬರೀ ರಿಸ್ಟ್ ಪೊಸಿಷನ್ ಅಷ್ಟೇ. ಇಲ್ಲಿಂದ ಇದು ಹೀಗೆ ಬಿದ್ದು ಆಚೆ ಹೋಗುತ್ತೆ. ಸೊ ಅಷ್ಟೇ ಕಷ್ಟ ಇದೆ ಇಲ್ಲೆಲ್ಲ ತರೋದಕ್ಕೆ ಮಾಡೋದಕ್ಕೆ. ಆಗಲೇ ವಾರ್ನಿಂಗ್ ಮಾಡಿರೋ ರೀತಿ ನಿಮಗೆ ಚೆಕಿಂಗ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಕ್ಸ್ಟ್ರಾ ಜಾಸ್ತಿ ಯೂಸ್ ಮಾಡಿದ್ರೆ. ಸೊ ಕಮ್ಮಿಲಿ ಯಾವಾಗಲೂ ಸರ್ಪ್ರೈಸಿಂಗ್ ಬಾಲ್ ಥರ ಆಗ್ತೀರಾ ಅಂದರೆ ನೋ ಪ್ರಾಬ್ಲಮ್. ಬಟ್ ಎಲ್ಬೋ ಬೆಂಡ್ ಆಗಬಾರ್ದು, ಅದು ವಿತಿನ್ ದ ಪ್ಲೇ ಆಫ್ ಲಿಮಿಟಲ್ಲಿ ಇರಬೇಕಾಗತ್ತೆ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್. ತಪ್ಪೇನಿಲ್ಲ ಹೊಸದನ್ನ ಟ್ರೈ ಮಾಡೋದಕ್ಕೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಬಟ್ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ, ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಗುಡ್ ಲಕ್.